ಹಾಯ್ ಎಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಾಧಾಕೃಷ್ಣ ವ್ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ಸ್ ಬಂದುಬಿಟ್ಟು ಶಿವರಾತ್ರಿ ಹಬ್ಬದ ದಿನದ್ದಾಗಿರುತ್ತೆ. ಸೊ ನಿನ್ನೆ ವಿಡಿಯೋ ಬಂದುಬಿಟ್ಟು ರೆಡಿ ಮಾಡ್ಕೊಳ್ಳೋದು ಹಾಕಿದ್ದೆ, ನಾನು ಏನೆಲ್ಲ ನಾನು ಪ್ರಿಪ್ರೇಷನ್ ಮಾಡಿಕೊಂಡೆ ಅನ್ನೋ ಒಂದು ವಿಡಿಯೋನ ಹಾಕಿದ್ದೆ. ಸೊ ಇವತ್ತು ಹಬ್ಬದ್ದು ವ್ಲಾಗ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಏನೆಲ್ಲ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹೇಗೆ ಪೂಜೆ ಮಾಡ್ಕೊಳ್ತೀನಿ, ಹಾಗೆ ನಾನು ಒಂದು ಶಿವರಾತ್ರಿ ಹಬ್ಬನ ಹೇಗೆ ಆಚರಣೆ ಮಾಡ್ತಾ ಇದ್ದೀನಿ, ಮತ್ತು ನಾನು ಊರಿಗೆ ಹೋಗೋದು ಕೂಡ ಇದೆ ನಂದು, ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ನಾನು ಊರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇನ್ನು ನಾನು ಬೆಳಗ್ಗೆ ಒಂದು 4ಕ್ಕೆ ಎದ್ದೇಳಬೇಕು, ಬೇಗನೆ ಪೂಜೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನನಗೆ ರಾತ್ರಿ 11:30 ಆಗಿತ್ತು ಮಲಗೋಕ್ಕೆ. ಹಾಗಾಗಿ ನನಗೆ ಎದ್ದೇಳೋಕ್ಕೆ ಆಗಲಿಲ್ಲ. ಒಂದು 5 ಗಂಟೆಗೆ ಎದ್ದೆ. ದೇವ್ರು ಇಟ್ಟಂಗಾಗಲಿ ಬಿಡು ಅಂತೇಳ್ಬಿಟ್ಟು ಇವತ್ತು ನಂದು ಒಂದು ವಿಶೇಷ ದಿನ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಾನು ಇವತ್ತಿನ ದಿನವೇ ನನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರೋದು. ಸೊ ಆದರೆ ನಿನ್ನೆ ವಿಡಿಯೋ ಹಾಕಿದ್ದಷ್ಟೇನೆ. ಸೊ ನಾನು ಶಿವರಾತ್ರಿ ಹಬ್ಬದ ದಿನ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಕೂಡ ಇತ್ತು. ಸೊ ಹಾಗೆ ಫೇಸ್ಬುಕ್ ಕೂಡ ಕ್ರಿಯೇಟ್ ಮಾಡೋದಿತ್ತು, ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಕ್ರಿಯೇಟ್ ಮಾಡೋದು ಕೂಡ ಇತ್ತು. ಸೊ ಹಾಗಾಗಿ ಬೇಗ ಪೂಜೆನ ಮುಗಿಸ್ಕೊಂಡ್ರೆ ಅದನ್ನೆಲ್ಲ ಮಾಡ್ಬೋದು ಅಂತ ಹೇಳ್ಬಿಟ್ಟು ಫ್ರೆಶ್ ಅಪ್ ಆಗಿ ನಾನು ತಲೆನ ಸ್ವಲ್ಪ ಬಿಚ್ಕೊಂಡು ಹಾರಿಸ್ಕೊಳ್ಳೋಣ ಅಂಥೇಳಿ ಹೊರಗಡೆ ಬಂದೆ ನಾನು. ಅದೆಲ್ಲ ಮುಗ್ದಾದ್ಮೇಲೆ ಸುಮ್ಮನೆ ತಲೆ ಆಗನೇ ಕಟ್ಕೊಂಡೆ. ಯಾಕೆ ಅಂದರೆ ನನ್ನ ತಲೆ ಆರಿಲ್ಲ ಅಂತಂದರೆ ನನಗೆ ತಲೆನೋವು ಬರುತ್ತೆ, ಸ್ವಲ್ಪ ಕೂದಲ ಏರ್ ದಪ್ಪ ಇರೋದ್ರಿಂದ. ಸೊ ಹಾಗಾಗಿ ಎರಡು ಇಂಗ್ಲೀಷು ಕನ್ನಡ ಎರಡು ಯೂಸ್ ಮಾಡ್ತೀನಿ, ಯಾರು ಕೂಡ ಬೇಜಾರು ಮಾಡ್ಕೊಬಿಡಿ. ಸೊ ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ನನಗೆ ಕ್ಷಮೆ ಇರಲಿ. ಏಕೆಂದರೆ ನಾನು ಕನ್ನಡತಿನೇ, ಕನ್ನಡ ಚೆನ್ನಾಗೇ ಮಾತಾಡ್ತೀನಿ. ಸೊ ಒಂದೊಂದು ಸರಿ ಮಾತಾಡಬೇಕಾದಾಗ ಬೈ ಮಿಸ್ಟೇಕಾಗಿ ಬಂದ್ಬಿಡುತ್ತೆ, ಎಲ್ಲರಿಗೂ ಕೂಡ ಅಷ್ಟೇನೆ. ಸೊ ಆದಷ್ಟು ಕೂಡ ಆ ಮಾತುಗಳೆಲ್ಲ ಎಡಿಟ್ ಮಾಡ್ತೀನಿ ನಾನು, ಆದರೂ ಕೂಡ ಕಂಟಿನ್ಯೂಸ್ ಆಗಿ ಮಾತಾಡೋದ್ರಿಂದ ಒಂದೊಂದು ಸರಿ ಹಾಗಾಗ್ಬಿಡುತ್ತೆ. ಸೊ ಇನ್ನೇನು ದೇವ್ರ ಮನೆಗೆ ಬಂದೆ. ನೆನ್ನೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ನೆನ್ನೆ ವ್ಲಾಗಲ್ಲಿ ನಿಮಗೆ ತೋರಿಸಿದ್ದೀನಿ. ಸೊ ಇನ್ನೇನು ಫೋಟೋ ತೊಳೆಯೋದಾಗಿರ್ಬೋದು, ದೇವ್ರ ಸಾಮಾನುಗಳೆಲ್ಲ ತೊಳೆಯೋದಾಗಿರ್ಬೋದು, ಅದೆಲ್ಲ ನೆನ್ನೆನೇ ಮಾಡಿದ್ದೆ ನಾನು. ನೋಡಿ ಹಾರಗಳು ಕೂಡ ನೆನ್ನೆನೇ ನಾನು ಹೊಲ್ದು ಇಟ್ಕೊಂಡಿದ್ದೀನಿ. ನೆನ್ನೆ ವಿಡಿಯೋದಲ್ಲಿ ನೋಡಿಕೊಂಡ್ರೆ ನಿಮಗೆ ಖಂಡಿತ ಇದೆಲ್ಲ ಹೇಗೆ ಹೊಲಿಯೋದಂತ ಖಂಡಿತ ಸಿಗುತ್ತೆ. ಸೊ ನೋಡಿ ಇಷ್ಟು ಹಾರಗಳನ್ನ ರೆಡಿ ಮಾಡ್ಕೊಂಡಿದ್ದೆ ನಾನು. ಸೊ ಎಲ್ಲ ಫೋಟೋಕ್ಕೂ ಒಂದೊಂದು ಹಾರನ ಹಾಕ್ಬೇಡ ಅಂತ ಹೇಳ್ಬಿಟ್ಟು. ಈ ಡ್ರೆಸ್ ಬಂದುಬಿಟ್ಟು ನಮ್ಮ ಶಾಪಲ್ಲೇ ತೊಗೊಂಡಿದ್ದು. ನಿನ್ನೆ ವ್ಲಾಗಲ್ಲಿ ಹೇಳಿದ್ದೆ ನಾನು ಏನು ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಬಟ್ಟೆ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಸೊ ನಂದು ಬಟ್ಟೆ ಶಾಪ್ ಕೂಡ ಇದೆ, ಮತ್ತು ಟೈಲರ್ ಕೆಲಸ ಕೂಡ ನಾನು ಮಾಡ್ತೀನಿ, ಅಂದರೆ ಸ್ಟಿಚಿಂಗ್ ಮಾಡ್ತೀನಿ ನಾನು. ಸೊ ಹಾಗಾಗಿ ಇವೆರಡು ಇವತ್ತು ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಹೆಸರು ಕೂಡ ಸುನೀತಾ ಅಂತ ಹೇಳಿಬಿಟ್ಟು. ಇನ್ನೇನು ದೇವ್ರ ಫೋಟೋಕ್ಕೆಲ್ಲ ಹೂವನ ಹಾಕಿದ್ದಾಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೊಲ್ದು ಹಾಕಿದರೆ ಎಷ್ಟು ಚೆನ್ನಾಗಿರುತ್ತೆ. 1 ಗಂಟೆ ನಮ್ಮದಲ್ಲ ಅಂತ ಅಂದ್ಕೊಂಡ್ರೆ ನಿಜವಾಗಿ ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡು ಹಬ್ಬಗಳ ದಿನ ಚೆನ್ನಾಗಿ ಪೂಜೆ ಮಾಡ್ಬೋದು. ನಾವು ಅಂದ್ಕೊಂಡಿರೋ ಥರ ನಮ್ಮ ಮನಸ್ಸಿಗೆ ಸಮಾಧಾನ ಆಗೋ ಥರ ನಾವು ಪೂಜೆನ ಮಾಡ್ಬೋದು. ಸೊ ಇನ್ನೇನು ಹೂವನ್ನೆಲ್ಲ ಹಾಕಿದೆ. ಒಂದೊಂದು ಹೂವನ ಸೆಂಟ್ರಲ್ಲಿ ಎಲ್ಲ ಕಾಂಬಿನೇಷನ್ ಮಾಡಿ ಇಟ್ಟಿದ್ದೀನಿ. ಅದನ್ನು ನಿಮಗೆ ವಿಡಿಯೋ ತೋರಿಸ್ತೀನಿ ಯಾವ ರೀತಿ ಪೂಜೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ದೀಪ ಹಚ್ಬೇಕಾದಾಗ ಅಂದ್ಕೊಂಡಿದ್ದೇನು ಅಂತಂದರೆ, ಇವತ್ತು ದೇವರೇ ನನ್ನ ಕಾಪಾಡಿಬಿಡು, 2 ಚಾನಲ್ಲು ಕೂಡ 1 ವರ್ಷದಲ್ಲೇ ನನಗೆ ಮಾನಿಟೈಸರ್ ಆನ್ ಆಗಂಗೆ ಮಾಡಿದ್ಯಾ. ಸೊ ಒಂದು ಡೈಲಿ ವ್ಲಾಗ್ಸು ಹಂಚ್ಕೋಬೇಕು, ನನ್ನ ಒಂದು ಡೈಲಿ ರೊಟೀನ್ನ ಹಂಚ್ಕೋಬೇಕು, ಮತ್ತು ನನ್ನ ಒಂದು ಏನಿರುತ್ತೆ ನನ್ನ ಲೈಫಲ್ಲಿ ಆಗಿರ್ಬೋದು, ನನ್ನ ಲೈಫಲ್ಲಿ ನಡೆಯೋ ಒಂದು ವಿಷಯಗಳಾಗಿರ್ಬೋದು. ಸೊ ನನ್ನ ಲೈಫ್ ಸ್ಟೋರಿ ಬಗ್ಗೆ ನಾನು ಶೇರ್ ಮಾಡ್ಕೋಬೇಕು ನನ್ನ ಫಾಲೋವರ್ ಜೊತೆ, ನನ್ನ ಸಬ್ಸ್ಕ್ರೈಬರ್ ಜೊತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಇವತ್ತೊಂದು ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ ಅಪ್ಪ. ಅದಕ್ಕೆ ನನಗೆ ಹೂವಿನ ಪ್ರಸಾದ ಬೇಕು ಅಂತ ಕೇಳಿಕೊಂಡು ನಾನು ಪೂಜೆನ ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ಪೂಜೆಗೆ ದೀಪ ಹಚ್ಚಿಬಿಟ್ಟು ಫಸ್ಟ್ ತೆಂಗಿನಕಾಯಿನ ಹೊಡ್ಕೊಳ್ತಾ ಇದ್ದೀನಿ. ನೋಡಿ ನಮ್ಮ ಅಪ್ಪ ಅಮ್ಮ ಹೇಗೆ ಕಲಿಸಿದಾರೋ ಮನೆಯಲ್ಲಿ ನಾವು ಆ ರೀತಿ ಪೂಜೆ ಮಾಡ್ತೀವಿ. ಒಂದೊಂದು ಕಡೆ ಒಂದೊಂದು ಥರ ಪೂಜೆ ಮಾಡ್ತಾರೆ. ಸೊ ಊದ ಎಲ್ಲ ಬೆಳಗಿದ್ದಾದಮೇಲೆ ಕಾಯಿ ಹೊಡಿತಾರೆ ಒಂದು ಕಡೆ. ಸೊ ನಮ್ಮ ಕಡೆ ಎಲ್ಲ ನಾವು ಫಸ್ಟೇ ಕಾಯಿನ ಹೊಡಿತೀವಿ. ಏಕೆಂದರೆ ನಾವು ದೇವರಿಗೆ ಅರ್ಪಿಸಬೇಕು ಅಂತಂದರೆ ಫಸ್ಟು ನಮ್ಮ ಪೂಜೆನ ಏನೆಲ್ಲ ನಾವು ಮಾಡಬೇಕು ಅದನ್ನು ಅರ್ಪಿಸ್ಬೇಕಾಗುತ್ತೆ. ಸೊ ಹಾಗಾಗಿ ತೆಂಗಿನಕಾಯಿನ ಹೊಡೆದ್ಬಿಟ್ಟು ಜುಟ್ಟೆಲ್ಲ ತೆಗೆದುಬಿಟ್ಟು ಎಳ್ಳಿನ ಒಂದು ಗ್ಲಾಸಲ್ಲಿ ಹಾಕ್ಬಿಟ್ಟು ಇಡ್ತೀನಿ ನಾನು ಯಾವಾಗಲೂ ಅಷ್ಟೇನೆ. ಇನ್ನು ಅದು ಜುಟ್ಟು ತೆಗೆದುಬಿಟ್ಟು ನಾವು ದೇವ್ರ ಮುಂದೆನೇ ಇಟ್ಕೊಳ್ತೀವಿ, ತೆಂಗಿನಕಾಯಿ ಎರಡೂ ಕೂಡ. ಸೊ ಅದನ್ನೆಲ್ಲ ಆದಮೇಲೆ ಇನ್ನು ಕಡ್ಡಿ ತೊಗೊಂಡು ಬೆಳಗಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಬಾಳೆಹಣ್ಣು ಕೂಡ ಇಟ್ಟಿರ್ತೀವಿ ನಾವು. ಬಾಳೆಹಣ್ಣು ಕೂಡ ಅದನ್ನು ಸಿಪ್ಪೆ ಇವಾಗೇ ತೆಗೆದುಬಿಡ್ತೀನಿ ನಾನು, ಇಲ್ಲಾಂದರೆ ಮಂಗಳಾರತಿ ಆದಮೇಲೆ ತೆಗೆಯೋದಕ್ಕಿಂತ ಮುಂಚೆನೇ ತೆಗೆಯೋದು ಒಳ್ಳೆಯದು ಅಂತ. ಸೊ ಇನ್ನೇನು ನಾನು ಕೂಡ ಯಾವಾಗಲೂ ಗಂಟೆ ಅಳ್ಳಾಡಿಸ್ಕೊಂಡೇ ಪೂಜೆ ಮಾಡೋದು. ಏಕೆಂದರೆ ಕೆಲವರು ಹೆಣ್ಮಕ್ಳು ಗಂಟೆ ಅಳ್ಳಾಡಿಸ್ಬಾರ್ದು ಅಂತ ಸುಮಾರು ಕಡೆ ಕೇಳಿದ್ದೀನಿ. ನನಗೇನೋ ಗೊತ್ತಿಲ್ಲ, ಆ ರೀತಿ ಗಂಟೆನ ಅಲುಗಾಡಿಸಿದ್ರೆ ನನಗೆ ತುಂಬ ಖುಷಿ ಪೂಜೆ ಮಾಡೋದು.
ಸೊ ಪೂಜೆನ ಮಾಡಿಕೊಂಡೆ. ಹಾಗೆ ಫಸ್ಟು ಪೂಜೆ ಮಾಡಿದ್ದಾದಮೇಲೆ ಕಡ್ಡಿನೆಲ್ಲ ಬೆಳಗಿ ಮತ್ತು ತುಳಸಿ ಗಿಡ ಇದೆ ಹೊರಗಡೆ, ಅದನ್ನೆಲ್ಲ ತೋರಿಸಿಲ್ಲ, ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಮತ್ತು ಹೊರಗಡೆ ಒಂದಿಷ್ಟು ಫೋಟೋಸ್ಗಳಿದ್ದಾವೆ ಹಾಲಲ್ಲಿ, ಅದನ್ನು ಕೂಡ ಬೆಳಗ್ಕೊಂಡಿದ್ದು ಆದಮೇಲೆ ಮತ್ತು ನಾನು ತುಪ್ಪದ ಬತ್ತಿನ ನೆನೆಸಿಟ್ಕೊಂಡಿರ್ತೀನಿ ಯಾವಾಗ್ಲೂ ರೆಡಿ ಇರುತ್ತೆ. ಅದನ್ನು 2 ತುಪ್ಪದ ಬತ್ತಿನ ಹಚ್ತೀನಿ. ಅದು 2 ತುಪ್ಪದಲ್ಲೇ ನೆನ್ಕೊಂಡು ಇಟ್ಕೊಂಡಿರೋಂತಹ ಬತ್ತಿ ಆಗಿರುತ್ತೆ ಅದು. ಸೊ ಅದನ್ನೆಲ್ಲ ಬೆಳಗ್ತೀನಿ. ಮತ್ತು ಹೊರಗಡೆ ಕೂಡ ತುಳಸಿ ಗಿಡಕ್ಕೂ ಮತ್ತು ಬಾಗಿಲಿಗೆ ಕೂಡ ಬೆಳಗ್ತೀನಿ. ಅದನ್ನು ವಿಡಿಯೋ ಮಾಡಿಲ್ಲ, ಖಂಡಿತ ಬೇಜಾರು ಮಾಡ್ಕೊಬಿಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಇನ್ನೇನು ಅದೆಲ್ಲ ಆದಮೇಲೆ ಲಾಸ್ಟಿಗೆ ಫೈನಲಿ 2 ಕರ್ಪೂರ ತೊಗೊಂಡು ಕರ್ಪೂರದ ಮೇಲೆ ಒಂದು ಇವಾಗೆಲ್ಲ ಕರ್ಪೂರದ ಬತ್ತಿಗಳು ಬರ್ತಾಯಿದೆ ಗೊತ್ತಾ, ಸಾಂಬ್ರಾಣಿದು, ಅದನ್ನು ಹಾಕಿಬಿಟ್ಟು ಅದ್ರ ಮೇಲೆ ಕರ್ಪೂರ ಇಟ್ಟು ಅದನ್ನು ಕೂಡ ಬೆಳಗ್ತೀನಿ ನಾನು. ಸೊ ಅದರಿಂದ ಬೆನಿಫಿಟ್ ಏನಂತಂದರೆ ಅದ್ರ ಮೇಲೆ ನಾವು ಕರ್ಪೂರ, ಪ್ಯೂರ್ ಕರ್ಪೂರ ಇರುತ್ತಲ್ವ, ಅದು ಅಗ್ನಿ ಥರ ಆಗೋಗಿರುತ್ತೆ, ಬೆಂಕಿ ಥರ, ಅದ್ರ ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಹೊಗೆ ಬರುತ್ತೆ. ಅದನ್ನೇ ಮನೆ ಕಡೆ ಎಲ್ಲ ಕಡೆ ಸೋಕಿಸ್ಬೇಕು ನಾವು. ನೋಡಿ ಈ ರೀತಿ ಕಾಣಿಸ್ತಾ ಇದೆ ನನ್ನ ಪೂಜೆ, ಹೇಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ. ಸೊ ತುಂಬ ಚೆನ್ನಾಗಿತ್ತು. ಪ್ರಸಾದಕ್ಕೆ ಬಂದುಬಿಟ್ಟು ಅವಲಕ್ಕಿ ಬಾಳೆಹಣ್ಣ ಇಟ್ಟಿದ್ದೆ, ಅದು ದೇವ್ರಿಗೂ ನೈವೇದ್ಯಕ್ಕೂ ಆಗುತ್ತೆ. ಹಾಲಿಟ್ಟಿದ್ದೆ 1 ಗ್ಲಾಸು, ಮತ್ತು ನೀರು ಇಡ್ತೀನಿ ಯಾವಾಗಲೂ ಕೂಡ. ಇದನ್ನೆಲ್ಲ ನಾನೇ ಸೇವಿಸ್ತೀನಿ, ಯಾಕೆಂದರೆ ಇವತ್ತು ಉಪವಾಸ ಇದ್ದೀನಿ ನಾನು. ಮೊದಲನೇದಾಗಿ ಹೇಳೋದೇ ಮರ್ತುಬಿಟ್ಟೆ, ನಾನು ಉಪವಾಸ ಇದ್ದೀನಿ ಇವತ್ತಿನ ದಿನ. ಇವತ್ತಿನ ಫುಲ್ ಡೇ ಉಪವಾಸ, ನೈಟ್ ಕೂಡ ಏನೂ ತಿನ್ನೋದಿಲ್ಲ. ಸೊ ಬೆಳಗ್ಗೆನೇ ಒಂದೇ ಸರಿ ಸೋಮವಾರ ಬೆಳಗ್ಗೆನೇ ನಾನು ತಿನ್ನೋದು. ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಈ ಕಡೆ ಒಂದು ಫೋಟೋ ಹಾಕ್ಕೊಂಡಿದ್ದೀನಿ, ಅದಕ್ಕೊಂದು ಹಾರ ಹಾಕಿದ್ದೀನಿ. ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮೀ, ಶಾರದೆ, ಗಣೇಶ, ಶಿವ, ಪಾರ್ವತಿ ಇಟ್ಕೊಂಡಿದ್ದೀನಿ ಈ ಫೋಟೋದಲ್ಲಿ. ಸೊ ಅಷ್ಟು ಒಟ್ಟಾಗಿ. ಸೊ ಇಲ್ಲಿ ಲಕ್ಷ್ಮೀ ಫೋಟೋ ಒಂದು ಇಟ್ಟಿದ್ದೀನಿ, ಗಣೇಶನ ವಿಗ್ರಹ ಮತ್ತು ಶಿವನ ವಿಗ್ರಹ, ಸೊ ರಾಘವೇಂದ್ರ ಫೋಟೋ ಮತ್ತು ಕಳಸ ಇಟ್ಟಿದ್ದೀನಿ. ಈ ಕಡೆ ವೆಂಕಟೇಶ್ವರ ಸ್ವಾಮಿ ಫೋಟೋ, ಇಷ್ಟು ಫೋಟೋನ ಇಟ್ಕೊಂಡು ನಾನು ಪೂಜೆ ಮಾಡ್ತೀನಿ. ಇನ್ನೇನು ಅದನ್ನು ನೋಡಿದ್ರಲ್ವ ಈಗ. ಸೊ ಮುಂದೆ ಬಂದುಬಿಟ್ಟು ಇನ್ನೇನು ಅದೆಲ್ಲ ಪೂಜೆ ಮುಗಿಸಿದ್ದಾಯಿತು. ಒಂದು 11 ಗಂಟೆನೋ ಏನೋ ಆಯಿತು. ಅಂದರೆ ನಾನು ಯೂಟ್ಯೂಬ್ ಚಾನೆಲ್ಲ ಕ್ರಿಯೇಟ್ ಮಾಡಿ, ಫೇಸ್ಬುಕ್ನೆಲ್ಲ ಕ್ರಿಯೇಟ್ ಮಾಡಿ, ಪೇಜ್ನೆಲ್ಲ ಕ್ರಿಯೇಟ್ ಮಾಡೋಷ್ಟೊತ್ತಿಗೆ 11 ಗಂಟೆ ಆಯಿತು. ಇನ್ನು 8 ಗಂಟೆಗೇ ಪೂಜೆ ಎಲ್ಲ ರೆಡಿ ಮಾಡಿ ಕೂತ್ಕೊಂಡೆ ಕ್ರಿಯೇಟ್ ಮಾಡೋಕ್ಕೆ. ಸೊ ಇನ್ನೇನು ತಿನ್ನೋದೇನು ಇರಲಿಲ್ವಲ್ಲ, ಅಡುಗೆ ಮಾಡೋದು ಏನೂ ಇರಲಿಲ್ಲ ನನಗೆ. ಹಾಗಾಗಿ ನಾನು ಒಂದು ಗೋಲ್ಡ್ ಶಾಪಿಗೆ ಬರಬೇಕಿತ್ತು ಇವತ್ತು. ಗೋಲ್ಡ್ ಶಾಪಿಗೆ ಬಂದೆ. ಅದು ರೀಸನ್ ಏನು ಅಂತಂದರೆ, ಒಂದು ಸರ ಕಟ್ಟಾಗಿತ್ತು ನಂದು, ಮಂಗಲ್ಯ ಸರ, ಅದನ್ನ ಕೊಟ್ಟಿದ್ದೆ ರೆಡಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಅವರು ರೆಡಿ ಮಾಡಿದ್ವಿ ಅಂತೇಳಿ ಫೋನ್ ಮಾಡಿ ಹೇಳಿದರು. ಇವರು ನಾನು ಯಾವಾಗೂ ಬರ್ತೀನಿ ಈ ಶಾಪಿಗೆ, ಇದು ಯಲ್ಲಾಪುರದಲ್ಲಿದೆ, SLNS ಜ್ಯುವೆಲರ್ಸ್ ಅಂತ ಹೇಳ್ಬಿಟ್ಟು. ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ. ಸೊ ನೋಡಿ ಇವರೇನೇ ಓನರು. ಸೊ ನೋಡಿ ಇಷ್ಟು ಅಂಗಡಿ ಇದೆ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಒಡವೆಗಳೆಲ್ಲ. ನಾನು ಆದಷ್ಟು ಒಡವೆಗಳೆಲ್ಲ ಇಲ್ಲೇ ಒಂದು 3 ಒಡವೆನೇನೋ ಮಾಡಿಸ್ಕೊಂಡಿದ್ದೀನಿ, ಚೆನ್ನಾಗಿ ಮಾಡಿದ್ದಾರೆ. ನಾನು ಇಡ್ತೀನಲ್ಲ ಡೈಲಿ ಯೂಸ್ಗೆ, ನನ್ನ ಮೇಲೆ ನೋಡ್ತಾ ಹೋಗ್ತಿರಲಿಲ್ಲ, ಆ ಡೈಲಿ ಯೂಸ್ ವಾಲೆ ಕೂಡ ಇಲ್ಲೇ ನಾನು ಮಾಡಿಸಿದ್ದೆ. ನೋಡಿ ಸರ ಈ ರೀತಿ ಸ್ವಲ್ಪ ನೀಟಾಗಿ ಕಟ್ಟಾಗಿರೋದನ್ನೆಲ್ಲ 2 ಎಳೆದು ಮಾಂಗಲ್ಯ ಸರ ರೆಡಿ ಮಾಡಿದ್ದಾರೆ. ಸೊ ಇದನ್ನೆಲ್ಲ ರೆಡಿ ಮಾಡ್ಸೋಕ್ಕೆ ಅಂತಲೇ ಬಂದಿದ್ದೆ. ಈ ಶಾಪ್ಗೆ ವಿಸಿಟ್ ಮಾಡಿ, ಏಕೆ ಅಂತಂದರೆ ಅಕ್ಷರ ಹತ್ರ ಒಡವೆ ಮಾಡಿಸಿದ್ರೆ ತುಂಬ ಬಂದೋಬಸ್ತ್ ಮಾಡಿಕೊಡ್ತಾರೆ. ಇವರು ಅಕ್ಷರರಾಗಿರ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ನನಗೂ ಕೂಡ ಕೈಗೆ ಅವ್ರು 2 ಕೈಯಲ್ಲಿ ಯಾವಾಗ ಇಟ್ಕೊಂಡು ಕೈ ಮುಗ್ದೆ ಕೊಡೋದು. ಸೊ ನಾನು ವಿಡಿಯೋ ಇಟ್ಕೊಂಡಿರೋದ್ರಿಂದ 1 ಕೈಯಲ್ಲಿ ಇಸ್ಕೊಂಡು ಯಾರು ಕೂಡ ಬೇಜಾರು ಮಾಡ್ಕೊಬೇಡಿ. ನಾನು 2 ಕೈಯಲ್ಲೇ ಇಸ್ಕೋಬೇಕಿತ್ತು, ವಿಡಿಯೋ ಮಾಡೋರು ಯಾರು ಇರಲಿಲ್ವಲ್ಲ. ಸೊ ಹಾಗಾಗಿ ಅಷ್ಟೇ. ಮತ್ತು ಇನ್ನೊಂದು ಕೂಡ ಆರ್ಡ್ರ್ ಕೊಡೋದಿತ್ತು, ಅದನ್ನು ಕೂಡ ಆರ್ಡ್ರ್ ಕೊಟ್ಟೆ. ಅದನ್ನು ಮುಂದಿನ ವಿಡಿಯೋಗಳಲ್ಲಿ ಏನು ಕೊಟ್ಟಿದ್ದೀನಿ ಅಂತ ಹೇಳ್ಕೊತ ಹೋಗ್ತೀನಿ. ಅದು 20 ದಿನ ಟೈಮ್ ತೊಗೊಂಡ್ರು. ಇವತ್ತಿನ ರೇಟ್ ಬಂದುಬಿಟ್ಟು ಕಮ್ಮಿ ಇತ್ತು, ಗೋಲ್ಡು ಅಂದರೆ 15,000 ಕಮ್ಮಿ ಆಗಿತ್ತು. ನಾನು ಈ ರೇಟಲ್ಲಿ ಮಾಡ್ಸೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಆದರೂ ಕೂಡ ಒಂದು ಆರ್ಡ್ರ್ ಕೊಡಲೇಬೇಕು ಅಂತ ಒಂದು ಪಟಾಕಿ ಚೀಟಿ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೆ, ಅದಕ್ಕೆ ಆರ್ಡ್ರ್ ಕೊಟ್ಟಿದ್ದೀನಿ ಅಷ್ಟೇನೆ. ಸೊ ಇನ್ನು ಬಿಸ್ನೆಸ್ ಬಗ್ಗೆನೂ ಸ್ವಲ್ಪ ಎನ್ಕ್ವೈರಿ ಮಾಡಿದ್ರು ನನ್ನ ಅವರು. ನೋಡಿ ಹಾಕ್ಕೊಂಡಿದ್ದೀನಿ ಸರ, ಎಷ್ಟು ಚೆನ್ನಾಗಿದೆ. ಸೊ ಮೊದಲು ಕಡ್ಡಿ ಇತ್ತಲ್ಲ, ಕಡ್ಡಿಗೆ ಜಾಯಿಂಟ್ ಮಾಡಿಕೊಟ್ರು. ಫ್ಯಾನ್ಸಿದು ಹಾಕ್ಕೊತೀನಿ ನಾನು ಯಾವಾಗ್ಲೂ, ಇದನ್ನು ಹಾಕೊಳ್ಳೋಕೆ ಹೋಗಲ್ಲ, ಏಕೆಂದರೆ ಇವಾಗೆಲ್ಲ ಗೋಲ್ಡ್ ರೇಟ್ ಜಾಸ್ತಿ ಇರೋದ್ರಿಂದ ಈ ರೀತಿ ಚೈನ್ಗಳೆಲ್ಲ ಹಾಕ್ಕೊಂಡು ಓಡಾಡೋದು ಅಷ್ಟು ಸರಿ ಅನಿಸಲ್ಲ. ಹಾಗಾಗಿ ಮುಗಿಸಿ ಇವಾಗ ಊರಿಗೆ ಹೊರಟಿದ್ದೀನಿ. ಆಲ್ರೆಡಿ ಈಗ 1:30 ಆಗಿದೆ ಟೈಮು. ಸೊ ಇವಾಗ ಹೋದರೆ ನಾನು ಸಾಯಂಕಾಲ 5:30, 6 ಗಂಟೆ, 7 ಗಂಟೆನೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಯಾಕೆಂದರೆ ಆಂಧ್ರಕ್ಕೆ ಹೋಗೋದ್ರಿಂದ, ತುಮಕೂರಿಂದ ಸೊ ಸ್ವಲ್ಪ ಲೇಟ್ ಆಗುತ್ತೆ, ಬಸ್ಗಳೆಲ್ಲ ಸ್ವಲ್ಪ ಸಿಗೋದು ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಸ್ಯಾರಿಲಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು ನೀವು, ಈ ಸ್ಯಾರಿ ಆಫ್ ಆ್ಯಂಡ್ ಆಫ್ ಸ್ಯಾರಿ ಆಗಿರುತ್ತೆ. ಒಂದು ಸೈಡು ಪಿಂಕ್ ಬಂದಿರುತ್ತೆ, ಒಂದು ಸೈಡು ಪಿಕಾಕು ಪ್ಲೈನು, ಮತ್ತು ಇಲ್ಲಿ ಲೈನ್ಸು ವಿತ್ ವಿವಿಂಗ್ ಎಲ್ಲ ಬಂದಿರುತ್ತೆ. ಇದಕ್ಕೆ ಪಿಕಾಕ್ ಬ್ಲೌಸ್ ಬಂದಿರುತ್ತೆ. ಸೊ ನೋಡ್ತಾ ಇರ್ಬೋದು ನೀವು. ಈ ಬ್ಲೌಸ್ನ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು. ನಾನು ಆ್ಯಕ್ಚುಲಿ ಸ್ಟಿಚಿಂಗ್ ಕೂಡ ನಾನೇ ಮಾಡ್ಕೊಳ್ತೀನಿ. ಸೊ ಬಫ್ ಇಟ್ಕೊಂಡಿದ್ದೀನಿ, ಐ ನೆಕ್ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು ನೀವು, ತುಂಬ ಸಕ್ಕತ್ತಾಗಿ ಬಂದಿದೆ. ಬ್ಯಾಕ್ ಬಂದುಬಿಟ್ಟು ನಾನು ಈ ರೀತಿ ಇಟ್ಕೊಂಡಿದ್ದೀನಿ. ಸೊ ನೋಡಿ ಈ ರೀತಿ ಒಂದು ಸಿಂಪಲ್ ಡಿಸೈನ್, ಒಂಥರ ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಡಿಸೈನ್ನ ಇಟ್ಕೊಂಡಿದ್ದೀನಿ. ಹೇಗೆ ಕಾಣಿಸಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನೋಡಿ ಇಷ್ಟು ಈ ಥರ ಕಾಣಿಸ್ತಾ ಇದ್ದೀನಿ. ಸೊ ಒಂದು ನೆಕ್ಲೆಸ್ ಇತ್ತು ನಂದು ಸಣ್ಣದು, ಅದನ್ನೇ ಹಾಕ್ಕೊಂಡಿದ್ದೀನಿ. ನಮ್ಮ ಮಂಗಲ್ಯ ಸರ ಸಾಕು ನನಗೆ. ಜುಮ್ಕಿ ಇಟ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಇದು ಸ್ವಲ್ಪ ನನಗೆ
ಕಿವಿ ಜಗ್ಗಿದೆ ಈ ಕಡೆ ಸೈಡು, ಅದು ಬಟನ್ಸ್ ಹಾಕೊಂಡ್ರೂ ಕೂಡ ಜಗ್ತಲೇ ಇರುತ್ತೆ. ಸೊ ಇದೆಲ್ಲ ನೋಡಿ ಈ ರೀತಿ ಇದೆ ಜುಮ್ಕಿ. ಮ್ಯಾಚಿಂಗ್ ಬಳೆಗಳು ಕೂಡ ಹಾಕ್ಕೊಂಡಿದ್ದೀನಿ, ಸಿಕ್ತು ನನಗೆ ಮೆಟಲಲ್ಲೇ. ಸೊ ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿದೆ ಬಳೆ ಕೂಡ. ಒಂದು ವಾಚ್ ಅಷ್ಟೇ, ಸಿಂಪಲಾಗಿ ರೆಡಿ ಆಗಿದ್ದೀನಿ. ಹೇಗೆ ಕಾಣಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನೋಡಿ ಬ್ಯಾಗ್ನ ರೆಡಿ ಮಾಡ್ಕೊಂಡು ಊರಿಗೆ ಹೊರಟಿದ್ದೀನಿ. ಸೊ ಇವತ್ತು ಎಲ್ಲರಿಗೂ ಮತ್ತೊಮ್ಮೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಕೂಡ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಇವತ್ತು ಶಿವರಾತ್ರಿ ಅಂತ ಹೇಳ್ಬಿಟ್ಟು ನಾನು ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ನನ್ನ ಒಂದು 2 ಚಾನಲ್ ಆಲ್ರೆಡಿ ಇದೆ, ಅದು ಎಂಟರ್ಟೈನ್ಮೆಂಟ್ ಚಾನಲ್ ಆಗಿರುತ್ತೆ. ಯಾರಾದರೂ ಆ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಈ ವಿಡಿಯೋ ನೋಡಿದ್ರೆ ಈ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಪವನ್ ಸುನಿ ಲೈಫ್ ಸ್ಟೈಲ್ ಅಂತ ಒಂದು ಚಾನಲ್ ಇದೆ, ಮತ್ತು ಸುನೀತಾ ಪವನ್ ಇನ್ನೊಂದು ಚಾನಲ್ ಇದೆ. ಅದೆರಡೂ ಚಾನಲ್ ಕೂಡ 1 ವರ್ಷದಲ್ಲೇ ಮಾನಿಟೈಸರ್ ಆನ್ ಆಯಿತು. ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದರೆ ಒಂದು ಚಾನಲಲ್ಲಿ 5500 ಇನ್ನೇನು 600ಕ್ಕೆ ಬಂದಿದೆ, ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇನ್ನೊಂದು ಚಾನಲಲ್ಲಿ 1100 ಸಬ್ಸ್ಕ್ರೈಬರ್ ಏನೋ ಇದ್ದಾರೆ. ಸೊ ನಿಮ್ಮೆಲ್ಲ ಸಪೋರ್ಟು ಈ ಚಾನಲ್ ಮೇಲೆ ಕೂಡ ಹಾಗೇ ಇರಲಿ. ರಾಧಾಕೃಷ್ಣ ವ್ಲಾಗ್ಸ್ ಇನ್ ಕನ್ನಡ ಅಂತೇಳಿ ಇಡಬೇಕಂತ ಅಂದ್ಕೊಳ್ತಾ ಇದ್ದೆ. ಸೊ ಒಂದು ಡೈಲಿ ವ್ಲಾಗ್ಸ್ಗೆ ಯಾಕೆ ಇಡಬಾರ್ದು ಅಂತ, ಸೊ ಹಾಗಾಗಿ ಇಡ್ತಾ ಇದ್ದೀನಿ. ಇದೇ ಐ ಡಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದೆ, ಇದೇ ಐ ಡಿ ಫೇಸ್ಬುಕ್ಕಲ್ಲಿ ಕೂಡ ಇರುತ್ತೆ, ಸೇಮ್ ಐ ಡಿನೇ ಆಗಿರುತ್ತೆ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ಸ್ಯಾರಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಈಗ ಹೊರಡ್ತಾ ಇದ್ದೀನಿ ಊರಿಗೆ ಕೂಡ. ಸೊ ಇನ್ನೇನು ನಾನು ಉಪವಾಸ ಇವತ್ತೇನು ತಿಂದಿಲ್ಲ ಬೆಳಗ್ಗೆಯಿಂದ. ಬೆಳಗ್ಗೆ ಪೂಜೆ ಮಾಡ್ದಾಳಿಂದನೂ ಮೊದಲು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಾಳಿಂದನೂ ಏನೂ ತಿಂದಿಲ್ಲ. ಸೊ ನಾನು ಇವಾಗ ಒಂದು ಸ್ವಲ್ಪ ಕಾಫಿ ಆದರೂ ಕುಡಿಯೋಣ ಅಂತ ಕಾಫಿಗೆ ಇಟ್ಟಿದ್ದೀನಿ. ಬೆಳಗ್ಗೆ ತಿಂದಿರೋದಂದರೆ ಅವಲಕ್ಕಿ ನೆನೆಸಿ ದೇವ್ರಿಗೆ ಇಟ್ಟಿದ್ದೆ, ಸ್ವಲ್ಪ ಬಾಳೆಹಣ್ಣು ಹಾಕಿ ಸಕ್ಕರೆ ಹಾಕ್ಬಿಟ್ಟು ಇಟ್ಟಿದ್ದೆ, ಅದನ್ನು ಸ್ವಲ್ಪ ತಿಂದಿದ್ದೀನಿ ಅಷ್ಟೇ, ಇನ್ನೇನು ತಿಂದಿಲ್ಲ. ನಾನು ಹಂಗೆ ಅಂದ್ಕೊಂಡಿದ್ದು ಏನಾದರೂ ಹಶ್ವಾದರೆ ಹಣ್ಣು ತಿಂತೀನಿ, ಹಾಗೇನು ಅವಲಕ್ಕಿ ನೆನೆಸಿರೋ ಅವಲಕ್ಕಿ ತಿಂತೀನಿ ಅಂತ ಕೂಡ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಅವಲಕ್ಕಿನ ಮಾತ್ರ ತಿಂದಿದ್ದೀನಿ. ಹಣ್ಣು ತಿಂತೀನಿ ಅಂತ ಅಂದ್ಕೊಂಡಿದ್ದೀನಿ. ಒಂದು ಆ್ಯಪಲ್ ತೊಗೊಂಡಿದ್ದೀನಿ, ಅದನ್ನು ಮಧ್ಯದಲ್ಲಿ ತಿನ್ಕೊಳ್ತೀನಿ, ನೀರು ಕುಡಿತಾ ಇದ್ದೀನಿ. ಸೊ ನನಗಷ್ಟೇ, ಇನ್ನು ಅದ್ರ ಮೇಲೆಲ್ಲ ನಿಜವಾಗೂ ಇರೋಕ್ಕಾಗಲ್ಲ. ಸೊ ಹಾಗಾಗಿ ಈ ರೀತಿ ಅಂದ್ಕೊಂಡಿದ್ದೆ. ಇದು ಸ್ವಲ್ಪ ಕೂದಲ ಉದ್ದ ಆಗಿಬಿಟ್ಟಿದೆ, ಅಂದರೆ ಉದ್ದ ತುಂಡ ಆಗೋಗ್ಬಿಟ್ಟಿದೆ. ಕಟ್ ಮಾಡಿಸೋಣ ಅಂತಂದರೆ ಎಲ್ಲರೂ ಕಟ್ ಮಾಡಿಸೋದು ಬೇಡ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಸುಮ್ಮನೆ ಹಂಗೆ ಇಟ್ಕೊಂಡಿದ್ದೀನಿ. ಇನ್ನು ನಾನು ಹಾಕ್ಕೊಳ್ಳೋದು ಇದೇ ಸ್ಟೈಲೇ ಯಾವಾಗಲೂ ಕೂಡ. ಯಾರಾದರೂ ನೋಡಿರೋರಿದ್ದರೆ ಕಮೆಂಟ್ ಮಾಡಿ. ಸೊ ಇನ್ನೇನು ಈಗ ಹೋಗೋಣ ಬನ್ನಿ. ನಿಮಗೆ ಇವತ್ತು ತುಂಬ ಚೆನ್ನಾಗಿರುತ್ತೆ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಖಂಡಿತ ನಮ್ಮ ಮನೆ ದೇವ್ರ ಹತ್ರ ಹೇಗೆ ಮಾಡ್ತಾರೆ, ಏನು ಸಂಪ್ರದಾಯ ಇರುತ್ತೆ ಅಂತ ಎಲ್ಲ ನೋಡ್ಬೋದು ನೀವು. ಸೊ ಎಲ್ಲ ದೇವ್ರದ್ದೇ ಆಗಿರುತ್ತೆ. ಇವತ್ತು ನನ್ನ ಒಂದು ಮೊದಲನೇ ವಿಡಿಯೋ ಇದು ಯೂಟ್ಯೂಬಲ್ಲಿ. ಸೊ ಹಾಗಾಗಿ ನಮ್ಮ ಮನೆ ದೇವ್ರದ್ದೇ ನಾನು ಶೇರ್ ಮಾಡ್ಕೊಳ್ಳೋಣ ಅಂತೇಳಿ, ಹಾಗಾಗಿ ನನ್ನ ಚಾನಲ್ ಎಲ್ಲರೂ ಸಪೋರ್ಟ್ ಮಾಡಿ. ಇವತ್ತು ರಾತ್ರಿ ಜಾಗರಣೆ ಕೂಡ ಇರುತ್ತಲ್ಲಿ, ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಖಂಡಿತ ನಿಮಗೆ ಸ್ಟೋರಿ ಅರ್ಥ ಆಗುತ್ತೆ. ಸೊ ಈಗ ಶುರು ಮಾಡ್ತಾ ಇದ್ದೀನಿ. ಹೋಗೋದು ಬರೋದು ಎಲ್ಲ ಇದ್ದೇ ಇರುತ್ತೆ ಈ ವ್ಲಾಗಲ್ಲಿ ಅಂತಲೇ ಹೇಳ್ಬೋದು. ಸೊ ಈಗ ನೋಡಿದ್ರಲ್ಲ ನಾನು ರೆಡಿಯಾಗಿದ್ದೆಲ್ಲ, ಈಗ ಊರಿಗೆ ಹೊರಟಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಸೊ ನಾನು ಒಂದೊಂದು ಡ್ರೆಸ್ಸಲ್ಲಿ ಒಂದೊಂದು ಥರ ಕಾಣಿಸ್ತೀನಿ, ನನಗೆ ಗೊತ್ತಿಲ್ಲ ಯಾಕೆ ಅಂತ. ಡ್ರೆಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತೀನಿ, ಸೊ ಹಾಗೆ ಇದ್ದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಒಡವೆ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀನಿ, ಏನೂ ಇಲ್ಲ ಅಂತಂದ್ರೆ ಚೆನ್ನಾಗಿ ಕಾಣಿಸಲ್ಲ. ಈ ರೀತಿ ನನ್ನ ಮುಖ ಬೇರೆ ಸ್ವಲ್ಪ ಡಾರ್ಕ್ ಜಾಸ್ತಿ ಆಗಿಬಿಟ್ಟಿದೆ, ಪಿಗ್ಮೆಂಟೇಷನ್ ಅಂತಾರಲ್ಲ ಅದು ಸ್ವಲ್ಪ ಜಾಸ್ತಿ ಆಗಿದೆ ಇತ್ತೀಚೆಗೆ. ಸೊ ನನಗೆ ಒಂಥರ ಬೇಜಾರಾಗ್ತಿರುತ್ತೆ, ಯಾಕೆ ನಾನು ಒಂದೊಂದು ಸರಿ ಚೆನ್ನಾಗಿ ಕಾಣಿಸ್ತೀನಿ, ಒಂದು ಸರಿ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಈ ಸೀರೆ ಅಂತೂ ತುಂಬಾ ಇಷ್ಟ ಆಯಿತು ನನಗೆ. ಎಷ್ಟು ಸಾಫ್ಟಾಗಿದೆ ವೇರ್ ಮಾಡೋಕ್ಕೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ಇದು ನಮ್ಮ ಶಾಪಲ್ಲೇ ಸಿಗುತ್ತೆ. ಯಾರಿಗಾದರೂ ಬೇಕಂತಂದರೆ ಖಂಡಿತ ಕೇಳಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ನೇಮ್ನ ನೆಕ್ಸ್ಟ್ ಸರಿ ನಾನು ಅನೌನ್ಸ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ನಾನು ಡೈಲಿ ಅದರಲ್ಲಿ ಬಂದಿರೋ ಕಲೆಕ್ಷನ್ಸ್ ಎಲ್ಲ ಹಾಕ್ತಾ ಇರ್ತೀನಿ. ಸೊ ಈ ರೀತಿ ಕಾಣಿಸ್ತಿದೆ. ಒಂದು ಮಂಗಲಿ ಸರ ಹಾಕ್ಕೊಂಡಿದ್ದೀನಿ, ಒಂದು ನಕ್ಲೀಸು ಸಿಂಪಲಾಗೆ ಹೇಳಿದ್ದೀನಲ್ಲ ಹಿಂದೆ, ನಾನು ಒಂದು ಜೊತೆ ಜುಮ್ಕಿ ಇಟ್ಟಿದ್ದೀನಿ ಅಷ್ಟೇ. ಇಷ್ಟೇ ಸಾಕು, ಓವರ್ ಅನಿಸುತ್ತೆ. ಕೆಲವರು ಅಯ್ಯೋ ಭಾರಿ ಓವರಾಗಿ ಮೇಕಪ್ ಮಾಡ್ಕೋತೀರ ಅಂತ ಕೂಡ ಹೇಳ್ತಿರ್ತಾರೆ. ನನಗೆ ಈ ರೀತಿ ಇದ್ರೇ ಲಕ್ಷಣ. ಸೊ ನಮ್ಮ ಹಳ್ಳಿ ಕಡೆ ಇದೇ ರೀತಿ ನಾವಿರೋದು, ನಾವು ಹೆಂಗಂದ್ರಂಗೆ ಹೋಗೋಕ್ಕಾಗೋದಿಲ್ಲ. ಡ್ರೆಸ್ಸಲ್ಲೇ ಅಂತೂ ನಾನು ಜಾಸ್ತಿ ಕಮ್ಮಿ ಹೋಗೋದು. ಅಲ್ಲಿ 2 ದಿನ ಉಳ್ಕೊಳ್ಳೋ ಮೂಮೆಂಟ್ ಇದ್ದರೆ ಮಾತ್ರ ಡ್ರೆಸ್ ಹಾಕ್ಕೊಳ್ತೀನಿ ಅಷ್ಟೇನೆ. ಈ ರೀತಿ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. 1 ಬಸ್ ಹತ್ತಿದೆ ಫಸ್ಟು, ಮತ್ತು ಸೆಕೆಂಡ್ ಬಸ್ ಹತ್ತಿದ್ದೀನಿ, 3rd ಬಸ್, ಈ ರೀತಿ 3 ಬಸ್ ಹತ್ಕೊಂಡು ಹೋದೆ ನಾನು ಹೋಗೋಷ್ಟರಲ್ಲಿ. ಸೊ ಬಸ್ಸಲ್ಲಿ ಕೂಡ ಒಂದು ವಿಡಿಯೋನ ಮಾಡಿಕೊಂಡೆ. ನೋಡಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲಾಂಗ್ ಅಂದರೆ ನಿಮಗೂ ನೋಡೋಕ್ಕೆ ತುಂಬ ಬೇಜಾರ.
ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಮನೆ ದೇವ್ರ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಹೋಗಿರೋದ್ರ ಬಗ್ಗೆ ಆಗಿರ್ಬೋದು, ಅಲ್ಲಿ ಯಾವ ರೀತಿ ನಾವು ಜಾಗರಣೆ ಆಚರಣೆ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಮತ್ತು ನೆಕ್ಸ್ಟ್ ಡೇ ಸೋಮವಾರ ಏನು ಮಾಡಿಕೊಂಡೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಹೇಗೆ ನಾವು ಉಪವಾಸ ಇದ್ವಲ್ಲ ಅದನ್ನೆಲ್ಲ ಮುರಿದ್ವಿ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಅದನ್ನೆಲ್ಲ ನಾನು ನನ್ನ ಅಕ್ಕನ ಮನೆ ಹೋಗ್ತಾ ಇರೋದು ನಾನು ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ. ಸೊ ಎಲ್ಲರೂ ವೆಯ್ಟ್ ಮಾಡಿ ಅಂತ ಹೇಳ್ತಾ, ಈ ವ್ಲಾಗ್ ಬಗ್ಗೆ ನಿಮ್ಗೆ ಹೇಗೆ ಅನ್ನಿಸ್ತಂತ ಕಮೆಂಟ್ ಮಾಡೋದು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಹಾಗೆಯೇ ಎಲ್ಲರಿಗೂ ಕೂಡ ಥ್ಯಾಂಕ್ ಯು.